ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನಲ್ನ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ಎಲ್ಲರಿಗೂ ಭಾನುವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಸಂತೃಪ್ತಿದಾಯಕವಾಗಿ ಆನಂದಪೂರ್ವಕವಾಗಿರಲಿಂದ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಭಾಳ ಮುಖ್ಯವಾಗಿ ಪ್ರತಿನಿತ್ಯ ಒಳ್ಳೆ ವಿಚಾರಗಳನ್ನು, ನಿತ್ಯ ಪಂಚಾಂಗ, ದ್ವಾದಶ ರಾಶಿ ಗೋಚಾರ ಫಲವನ್ನು ತಿಳಿದ ಬರ್ತಾ ಇದ್ವಿ. ನೋಡಿ, ನಾವು ಏನೇ ಪಾಪ ಮಾಡಲಿ, ಏನೇ ನಮ್ಮ ಕಡೆಯಿಂದ ಒಂದು ದ್ರೋಹವಾಗಲಿ, ಅದನ್ನು ನಾವು ಎಲ್ಲಿ ಕಳಿತೀವಿ? ಪುಣ್ಯಕ್ಷೇತ್ರಗಳಲ್ಲಿ ಕಳಿತೀವಿ. ಹಾಗಾಗಿನೇ ತೀರ್ಥಕ್ಷೇತ್ರ ದರ್ಶನ, ಕಾಶಿ, ರಾಮೇಶ್ವರ, ಬದ್ರಿ, ಕೇದಾರ, ಗಂಗೋತ್ರಿ, ಯಮುನೋತ್ರಿ, ಮಾನಸ ಸರೋವರ, ಮುಕ್ತಿನಾಥ, ಹೀಗೆ ಹಲವಾರು ತೀರ್ಥಕ್ಷೇತ್ರಗಳನ್ನು, ಪುಣ್ಯಕ್ಷೇತ್ರಗಳನ್ನು ನಾವು ದರ್ಶನ ಮಾಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಪಾಪಗಳನ್ನು ನಾವು ಕಳ್ಕೊಳ್ತೀವಿ. ಆದರೆ ಈ ಕಾಲಕ್ಕೆ ಆ ತೀರ್ಥಕ್ಷೇತ್ರಗಳಲ್ಲೇ ಪಾಪ ಮಾಡ್ತಾ ಇರ್ತಾರೆ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಪ್ರಿಯ ಪ್ರೇಕ್ಷಕರು ಅರ್ಥ ಮಾಡ್ಕೊಳ್ಬೇಕು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಎಲ್ಲೆಲ್ಲೋ ಪಾಪ ಮಾಡ್ತಾ ಇರ್ತೀವಿ. ನಾವು ಮನುಷ್ಯರು ಪಾಪ ಮಾಡಲೇಬೇಕು. ಯಾಕೆ ಅಂತಂದರೆ ನಮ್ಮದು ಸ್ವಾರ್ಥ ಜೀವನ, ನಮ್ಮ ಗುಣವೇ ಸ್ವಾರ್ಥ ಗುಣ. ಎಲ್ಲರಿಗೂ ಪಾರಮಾರ್ಥಿಕವಾಗಿ ಲೋಕ ಕಲ್ಯಾಣವಾಗಿ ನಮ್ಮ ಒಂದು ಮನಸ್ಸಿರೋದಿಲ್ಲ. ಹರಿಷಡ್ ವರ್ಗಗಳನ್ನು ನಿಗ್ರಹಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಪಾಪಗಳನ್ನು ಮಾಡಲೇಬೇಕು. ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಾವು ದೇವಾಲಯ ದರ್ಶನಗಳನ್ನು ಮಾಡ್ತಾ ಇರ್ತೀವಿ. ಅನ್ಯಕ್ಷೇತ್ರೇ ಕೃತಂ ಪಾಪಂ, ಎಲ್ಲೆಲ್ಲೋ ಮಾಡಿರ್ತಕ್ಕಂಥ ಪಾಪಗಳನ್ನು ನಾವು ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಆದರೆ ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದ್ರೆ ನೋಡಿ, ಸಾಧಾರಣ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ, ಆದರೆ ದೇವ್ರ ದರ್ಶನ ಕೊಡೋದಿಲ್ಲ. ಅಷ್ಟು ಕಷ್ಟ ಬಿದ್ದು ಹೋಗಿ ಪುಣ್ಯಕ್ಷೇತ್ರದಲ್ಲಿ ಹೋಗಿ ಅಲ್ಲೊಂದು 2 ನಿಮಿಷ ಕೂಡ ನಿಮ್ಮನ್ನು ನೋಡ್ಲಿಕ್ಕೆ ಬಿಡಲ್ಲ. ಭಗವಂತನ ಕಣ್ಣು ಮುಚ್ಕೊಂಡು ದೇವ್ರು ನೋಡ್ತಾ ಇರ್ತೀರ, ದೇವರೇ ಕಾಣೋದಿಲ್ಲ. ನಿಮ್ಗೆ ಅಷ್ಟು ಕಷ್ಟಪಟ್ಟು ಪ್ರಯೋಜನ ಏನು? ಅಲ್ಲಿ ಹೋಗಿ ಏನೋ ಕೆಟ್ಟ ಕೆಲಸ ಮಾಡುವಂಥದ್ದು, ಎಂಜಲುಗಿಯುವಂಥದ್ದು ದೇವಸ್ಥಾನದ ಒಳಗಡೆ, ಮತ್ತು ಕೆಟ್ಟ ಶಬ್ದಗಳಲ್ಲಿ ಮಾತಾಡುವಂಥದ್ದು, ಇವೆಲ್ಲ ತುಂಬ ತಪ್ಪಾಗಿರ್ತಕ್ಕಂಥ ವಿಚಾರ. ಮತ್ತು ಈ ಪುಣ್ಯಕ್ಷೇತ್ರಗಳ ನದಿ ಸ್ನಾನ ಮಾಡಬೇಕಾದ್ರೆ ಹಲವಾರು ಜನ ಭಾಳಷ್ಟು ತಪ್ಪುಗಳನ್ನು ಮಾಡ್ತಾರೆ. ಅದೆಲ್ಲ ಏನಾಗುತ್ತೆ, ವಜ್ರಕ್ಕಿಂತ ಕಠಿಣವಾದಂಥ ಶಿಕ್ಷೆ ನಮಗೆ ಸಿಗುತ್ತಂತೆ. ಇಲ್ಲಿ ಸಿಗದೇ ಇರ್ಬೋದು. ನಮ್ಮ ಸತ್ತ ನಂತರ ಜೀವನ ಅನ್ನುವಂಥದ್ದು ಇರುತ್ತಲ್ಲ, ಅಂಗುಷ್ಟ ಮಾತ್ರದ ಒಂದು ಶರೀರಕ್ಕೆ ಅಲ್ಲಿ ಸಮಸ್ಯೆಗಳಾಗುತ್ತೆ ನಮಗೆ, ಅಲ್ಲಿ ಕಷ್ಟಗಳು ಬರುತ್ತೆ. ಗುರುಗಳೇ ಸತ್ತ ಮೇಲೆ ತಾನೇ ನೋಡ್ಕೊಳ್ಳೋಣ ಅಂತಂದರೆ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಇನ್ನೊಂದು ಜನ್ಮ ಬಂದಾಗ ಅಯ್ಯೋ ನಾನು ಏನು ಓದ್ ಜನ್ಮದಲ್ಲಿ ಪಾಪ ಮಾಡಿದ್ನೋ, ಈ ಜನ್ಮದಲ್ಲಿ ಈ ಥರ ಹುಟ್ಟಿದ್ದೀನಿ. ಸುಮಾರು ಜನ ಈ ಮಾತುಗಳನ್ನ ಆಡಿರ್ತೀರ ಅಲ್ವಾ? ಹೌದಾ ಅಲ್ವಾ? ಹಾಗಾಗಿ ಏನೇ ಪಾಪಗಳು ಮಾಡಿದ್ರು ಅದನ್ನು ಪುಣ್ಯಕ್ಷೇತ್ರದಲ್ಲಿ ಪರಿಹಾರ ಮಾಡ್ಕೊಳ್ತೀವಿ. ಆದರೆ ಪುಣ್ಯಕ್ಷೇತ್ರದಲ್ಲಿ ಪಾಪ ಮಾಡಿದರೆ ಅದಕ್ಕೆ ಪರಿಹಾರವಿಲ್ಲ. ಹಾಗಾಗಿ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಎಷ್ಟು ಸ್ವಚ್ಛವಾಗಿ ಇಡೋಕ್ಕಾಗುತ್ತೋ ಇಟ್ಕೊಳ್ಳಿ. ಹೋದಾಗ ನಿಮ್ಮ ದರ್ಶನ ಇರಲಿ, ಭಗವಂತನನ್ನು ದರ್ಶನ ಮಾಡಿ, ಭಗವಂತನನ್ನು ತೃಪ್ತಿಯಾಗಿ ಆಲೋಚನೆ ಮಾಡಿ. ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ಸುಮಾರು ಜನ ಏನು ಹೇಳ್ತಾರೆ, ನಾನಿಲ್ಲೇ ರಾಯಚೂರಿಗೆ ಬಂದಿದ್ದೆ, ಏನೋ ಕೆಲಸ ಇತ್ತು, ಹಾಗೆ ಗುರುಗಳನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ. ಇದು ಅಲ್ಲ, ಪುಣ್ಯಕ್ಷೇತ್ರ ದರ್ಶನ ಮಾಡೋ ವಿಧಾನ ಇದಲ್ಲ. ಪುಣ್ಯಕ್ಷೇತ್ರಕ್ಕೋಸ್ಕರನೇ ಹೋಗಬೇಕು. ಅದೇ ದರ್ಶನ, ವಿಶೇಷವಾದಂಥ ಫಲ ಎರಡೂ ಸಿಗುವಂಥದ್ದು. ಏನೋ ನೀವು ಭಗವಂತ ಗುರು ರಾಘವೇಂದ್ರರಿಗೆ ನೀವೇ ದರ್ಶನ ಕೊಟ್ಟ ರೀತಿಯಾಗಿ ಹೋಗ್ತೀರಾ, ಅದೆಲ್ಲ ಮಾಡೋಗಿಲ್ಲ. ಹಾಗಾಗಿ ಪುಣ್ಯಕ್ಷೇತ್ರ ದರ್ಶನ ಮಾಡಿ, ನಿಮಗಿರ್ತಕ್ಕಂಥ ಪಾಪ ನಿವೃತ್ತಿ ಆಗಲಿ, ಸುಖವಾದ ಜೀವನವನ್ನು ಅನುಭವಿಸಿ. ಈ ದಿನದ ನಿತ್ಯ ಪಂಚಾಂಗವನ್ನು ನೋಡಿದ್ರೆ, ದಿನಾಂಕ 13/1/2019 ಭಾನುವಾರ, ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷ. ಈ ದಿನ ಸಪ್ತಮಿ, ಉತ್ತರಾಭಾದ್ರ ನಕ್ಷತ್ರ ಬೆಳಗ್ಗೆ 11 ಗಂಟೆ ಚಿಲ್ಲರೆವರೆಗೂ. ಅದಾದ ನಂತರ ರೇವತಿ ನಕ್ಷತ್ರ ಪ್ರಾರಂಭವಾಗುತ್ತೆ, ದಿನಪೂರ್ತಿ ಇರುತ್ತೆ. ರಾಹುಕಾಲ ಸಂಜೆ 4:48 6 ಗಂಟೆ 10 ಯಮಗಂಡ ಕಾಲ ಮಧ್ಯಾಹ್ನ 12:25 1 54 ಇರುತ್ತೆ. ಇನ್ನು ಈ ದಿನದ ದುರ್ಮುಹೂರ್ತ ಸಂಜೆ 4:39 5:57 ಇರುತ್ತೆ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ಬೆಳಗ್ಗೆ 11 ಗಂಟೆ ಒಳಗೆ ಹುಟ್ಟಿದಂಥ ಮಕ್ಕಳಿಗೆ ಉತ್ತರಾಭಾದ್ರ ನಕ್ಷತ್ರ, ಅದರಿಂದ ಶನಿ ದಶೆ, ಅದಾದ ನಂತರ ಹುಟ್ಟಿದಂಥ ರೇವತಿ ನಕ್ಷತ್ರದ ಮಕ್ಕಳಿಗೆ ಬುಧ ದಶೆ ಪ್ರಾಪ್ತಿಯಾಗುತ್ತೆ. ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ, 12 ರಾಶಿಗಳ ಫಲಾಫಲವನ್ನು ತಿಳಿದಿದ್ರೆ, ಮೊದಲಿಗೆ ಮೇಷ ರಾಶಿಯವರಿಗೆ ಈ ದಿನ ಹೇಗಿದೆ ನೋಡಿ. ಮೇಷರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ನೀವು ಇತರರಿಗೆ ಆದರ್ಶಪ್ರಾಯವಾಗಿರ್ತೀರ.
ಬೇರೆಯವ್ರು ನೋಡ್ಕೊಳ್ಬೇಕು, ನೋಡು ಅವನ ಥರ ಇರಿ, ಅವನ ಥರ ಬದುಕಿ ಅನ್ನುವಂಥ ಒಂದು ಉದಾಹರಣೆಗಳನ್ನು ನಿಮ್ಮನ್ನು ನೋಡಿಕೊಡ್ಬೇಕು. ಆ ರೀತಿಯಂಥ ಒಂದು ಒಳ್ಳೆಯ ಮನಸ್ಸು ತತ್ವಗಳು ನಿಮ್ಮಲ್ಲಿ ಇವತ್ತು ಬರುತ್ತೆ, ಸೃಷ್ಟಿಯಾಗುತ್ತೆ. ಅದರಿಂದ ನಿಮಗೆ ತುಂಬ ಸಂತೋಷ ಆಗುತ್ತೆ. ಜೊತೆಗೆ ಸಾಮಾಜಿಕ ವಿಚಾರದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಸ್ಥಾನಮಾನ ಗೌರವ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ನಿಮಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ನಿಮ್ಮ ಬುದ್ಧಿಶಕ್ತಿಯಿಂದ ಚಾಕಚಕ್ಯದಿಂದ ಖಂಡಿತವಾಗ್ಲೂ ಅದನ್ನು ಪರಿಹಾರ ಮಾಡ್ಕೊಳ್ತೀರಾ. ಬಂಡೆಯಷ್ಟು ದೊಡ್ಡದಾಗಿ ಬರುವಂಥ ಸಮಸ್ಯೆನ ಸಣ್ಣದಂಥ ಕಲ್ಲಷ್ಟು ರೀತಿಯಾಗಿ ನೀವು ಪರಿಹಾರವನ್ನು ಮಾಡ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿದೆ. ಅದರ ಜೊತೆಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ಕಾಣಬಹುದು. ಹಾಗಾಗಿ ಮೇಷರಾಶಿಯವರಿಗೆ ದಿನ ಶುಭದಾಯಕ. ಇನ್ನು ವೃಷಭ ರಾಶಿಯವರಿಗೆ ಕೂಡ ಶುಭದಾಯಕವಾಗಿದ್ದು ಬಹಳಷ್ಟು ಶ್ರೇಷ್ಠವಾದ ಫಲ. ನೋಡಿ, ವೃಷಭ ರಾಶಿಯವರಿಗೆ ಸಪ್ತಮ ಸ್ಥಾನ ಕಳತ್ರ ಸ್ಥಾನದಲ್ಲಿ ಗುರು ಇರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು, ವಿವಾಹಕ್ಕೆ ಸಂಬಂಧಪಟ್ಟಂಥ ಇವತ್ತು ಮಾತುಕತೆಗಳು ಮಾಡುವಂಥದ್ದು, ಹುಡುಗಿಯನ್ನು ನೋಡೋಕೆ ಹೋಗೋದು ಅಥವಾ ಹುಡುಗನ ನೋಡೋಕೆ ಹೋಗೋದು, ಈ ಥರದ್ದು ಅನುಕೂಲಗಳಿದ್ದರೆ ಖಂಡಿತವಾಗಲೂ ಯಶಸ್ಸಾಗುತ್ತೆ. ಅದರ ಜೊತೆಗೆ ಶುಭ ಕಾರ್ಯಗಳು ನಡೆಯುವ ವಿಚಾರದಲ್ಲಿ ಮನೆಯಲ್ಲಿ ಮಾತುಕತೆ ನಡೆಯುವಂಥದ್ದು, ಸಾಲ ಬಾಧೆಗಳು ಕೂಡ ಇವತ್ತು ನಿವಾರಣೆ ಆಗಿರುತ್ತಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೂ ಕೂಡ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಶತ್ರುಗಳನ್ನು ಮಿತ್ರರಾಗಿ ಮಾಡ್ಕೊಳ್ತೀರಾ. ಶತ್ರುಗಳನ್ನು ನಾಶ ಮಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ, ಅವರನ್ನು ಮಿತ್ರತ್ವವನ್ನು ಪಡೆಯುವಂಥದ್ದು ಬಹಳಷ್ಟು ಶ್ರೇಷ್ಠ. ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿ. ಬಹಳಷ್ಟು ದಿನಗಳಿಂದ ಯಾರನ್ನಾದರೂ ನೀವು ಭೇಟಿ ಮಾಡಿದ್ರೆ ಅಂಥವ್ರನ್ನ ಇವತ್ತು ಭೇಟಿ ಮಾಡೋದ್ರಿಂದ ನಿಮಗೆ ಧನಲಾಭ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಮುಖ್ಯವಾಗಿ ತಿಳಿಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ ಇರೋದ್ರಿಂದ ನಿಮ್ಮ ಒಂದು ಕೆಲಸಗಳು, ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥವ್ರು, ಕರೆಂಟು ನೀರಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥವ್ರಿಗೆಲ್ಲ ಇವತ್ತು ಜಯಪ್ರಾಪ್ತಿ, ಅಭಿವೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ತನ್ಮೂಲಕ ಮನಃಶಾಂತಿ ಅಭಿವೃದ್ಧಿ ಆಗುತ್ತೆ. ಸುಖ ಜೀವನವನ್ನು ಪಡೆಯಬಹುದು ಅದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಲಾಭದಾಯಕದ ಜೊತೆಗೆ ವಿದೇಶಿ ಪ್ರಯಾಣದ ಒಂದು ಅನುಕೂಲಗಳು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ವಿದೇಶದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ, ವಿದೇಶದಲ್ಲೇ ಕೆಲಸ ಮಾಡುವಂಥವ್ರಿಗೆ ಕೂಡ ಬಹಳಷ್ಟು ಅಧಿಕವಾದಂಥ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ. ಅದರ ಜೊತೆಗೆ ಏನಪ್ಪ ಅಂತಂದರೆ ಬಹಳಷ್ಟು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ ನಿಮಗೆ ಇದನ್ನ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಮಾನಸಿಕವಾಗಿ ಬಹಳಷ್ಟು ಬಲವಾಗ್ತೀರಾ. ಅದರಿಂದ 10 ಜನಕ್ಕೆ ಉಪದೇಶ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಸಿಗುತ್ತೆ. ಇವತ್ತು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ನೀವು ಕಾಣ್ತೀರಾ. ಇನ್ನು ಸಿಂಹರಾಶಿಯವರಿಗೆ ಅಶುಭದಾಯಕ, ಒಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಇವತ್ತು ಸ್ವಲ್ಪ ಆತರಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಯಾಕಂದರೆ ಸಿಂಹರಾಶಿಗೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಪಂಚಮ ಶನಿ ಅಂತಲೇ ಕರಿತೀವಿ ನಾವು. ಅದೊಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಳ್ಳೆಯದು. ಆದರೂ ಭಾಗ್ಯದಲ್ಲಿ ಕುಜ ಇರೋದ್ರಿಂದ ಒಂದು ಸ್ವಲ್ಪ ಅನುಗ್ರಹಗಳು ಸಿಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಆದರೂ ಅಶುಭ ದೋಷವನ್ನು ಪರಿಹಾರ ಮಾಡಿಕೊಳ್ಳಲೇಬೇಕಾಗುತ್ತೆ. ಸಂಸಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗೋದು, ದಾಂಪತ್ಯಗಳಲ್ಲಿ ವೈಮನಸ್ಸೆ ಆಗುವಂಥ ಸಾಧ್ಯತೆ ಇರುತ್ತೆ. ವಿರಸಗಳು, ಷೇರು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು, ಅಂದರೆ ಇವು ನೋಡಿ ಇವತ್ತು ರಜಾ ಇದೆ, ನಾಳೆ ಷೇರು ವ್ಯವಹಾರಕ್ಕೆ ಮಾಡಬೇಕು, ಇವತ್ತೆಲ್ಲ ರೆಡಿ ಮಾಡ್ಕೊಳ್ಳೋ ಪ್ಲ್ಯಾನ್ಸು ಆ ಥರದ್ದೇನಾದರೂ ಇತ್ತಂದರೆ ನೀವು ತುಂಬ ಹುಷಾರಾಗಿ ಪ್ಲ್ಯಾನ್ಸನ್ನು ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಫೈನಾನ್ಸ್ ವಿಚಾರವಾಗಿ ಬಡ್ಡಿ ವ್ಯಾಪಾರಿಗಳಿಗೆ ಇವತ್ತು ನಷ್ಟವಾಗುವಂಥ ಸಾಧ್ಯತೆ. ಏನಪ್ಪ ಅಂತಂದರೆ ಇವತ್ತು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಮುಖ್ಯವಾಗಿ ಭಯ ನಷ್ಟ, ಮಾನ ನಷ್ಟ, ಧನ ನಷ್ಟ, ಸೀಟನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇವತ್ತು ಸಿಂಹರಾಶಿಯವರು ಈ ಅಶುಭ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಮುಖ್ಯವಾಗಿ ಸೂರ್ಯನಾರಾಯಣನ ಅರ್ಚನೆ ಮಾಡೋದ್ರಿಂದ, ಭಗವಂತನ ಒಂದು ನಾಮವನ್ನು ಕೇಳೋದ್ರಿಂದ, ಒಂದು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ದೋಷವನ್ನು ಪರಿಹಾರ ಮಾಡಿಕೊಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದ್ದು ಅನೇಕ ದಿನಗಳಿಂದ ನಿರೀಕ್ಷಿಸುವಂಥ ಕೆಲಸಗಳು ಇವತ್ತು ವೃದ್ಧಿ ಆಗುತ್ತೆ. ತುಂಬ ದಿನದಿಂದ ಯೋಚನೆ ಮಾಡ್ತಾ ಇರ್ತೀರಾ, ಅಯ್ಯೋ ನನ್ನ ಕೆಲಸ ಆಗ್ತಾನೆ ಅಂತ. ಇವತ್ತು ನಿಮಗೆ ಕೆಲಸ ಆಗುತ್ತೆ. ಒಂದು ಎರಡನೇ ವಿಚಾರ ಏನಪ್ಪ ಅಂತಂದರೆ ಆ ಕೆಲಸ ಜೊತೆಗೆ ಹೊಸ ಕೆಲಸ ನಿರೀಕ್ಷಣೆ ಇದ್ದರೆ ಅದರಲ್ಲೂ ಕೂಡ ಜಯಪ್ರಾಪ್ತಿ ಆಗುತ್ತೆ. ನಿಮ್ಮನೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಬರುತ್ತೆ, ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಖಂಡಿತವಾಗಲೂ ಯಶಸ್ಸನ್ನು ಕಾಣುತ್ತೀರಾ. ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಕಳತ್ರ ಭಾವದಲ್ಲಿ ಕುಜ ಇರೋದ್ರಿಂದ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂಥವ್ರಿಗೆ ಜಯಪ್ರಾಪ್ತಿ ಆಗುತ್ತೆ. ವಿವಾಹ ಆದಂಥವರು ಸಂತಾನ ನಿರೀಕ್ಷೆಯ ದಂಪತಿಗಳಿಗೂ ಕೂಡ ಇವತ್ತು ಶುಭ ಫಲ, ಸಂತಾನ ಅಪೇಕ್ಷೆ ಪಡುವಂಥವ್ರು ಖಂಡಿತವಾಗಲೂ ಪಡ್ಬೋದು. ಇವತ್ತು ಒಳ್ಳೆಯ ಲಾಭ ಪ್ರಾಪ್ತಿ, ಜೊತೆಗೆ ರೈತರಿಗೆ ಉತ್ತಮವಾದ ಲಾಭ, ನಿಮಗಿರ್ತಕ್ಕಂಥ ಕಷ್ಟ ಪರಿಹಾರ ಆಗುವಂಥದ್ದಕ್ಕೆ ಇವತ್ತಿನ ದಿನ ಕನ್ಯಾ ರಾಶಿಯವರಿಗೆ ಸೂಕ್ತವಾದ ದಿನ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲದಾಯಕವಾಗಿದ್ದು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳನ್ನು ಇವತ್ತು ಮಾಡಿ. ಇವತ್ತು ಭಾನುವಾರ, ಅದರ ಜೊತೆಗೆ ಏನಪ್ಪ ಅಂದರೆ ಸೂರ್ಯನ ವಾರ, ಸೂರ್ಯ ಗೌರ್ಮೆಂಟ್ ಗ್ರಹ. ಹಾಗಾಗಿ ಇವತ್ತು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರಣೆಗಳನ್ನು ಮಾಡುವಂಥದ್ದು, ಅದರ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಇನ್ಫ್ಲೂಯೆನ್ಸನ್ನು ಪಡೆಯೋದ್ರಿಂದ ನಿಮಗೆ ನಾಳೆ ನಾಳಿದ್ದಲ್ಲಿ ಸರ್ಕಾರಿ ಉದ್ಯೋಗ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಅದರ ಜೊತೆಗೆ ನಿಮಗೆ ಈ ಕೆಲಸಕ್ಕೆ ಸಂಬಂಧಪಟ್ಟಂಥ ಕಿರುಕುಳಗಳು ಜಾಸ್ತಿ ಆಗುವಂಥದ್ದು, ಸ್ಥಾನ ಬದಲಾವಣೆ
ಬದಲಾವಣೆ, ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು, ಅಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ನೀವೇ ಉದ್ಯೋಗಕ್ಕೆ ರಿಸೈನ್ ಮಾಡುವಂಥದ್ದು, ಬೇರೆ ಉದ್ಯೋಗಕ್ಕೆ ಹೋಗುವಂಥದ್ದು, ಈ ಥರದ ಸಮಸ್ಯೆಗಳು ನಿಮಗೆ ಕಂಡು ಬರುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ. ಜೊತೆಗೇನಪ್ಪ ಅಂತಂದರೆ ಈ ಕೃಷಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ರೈತರಿಗೆ ಬಹಳಷ್ಟು ಅಭಿವೃದ್ಧಿಯನ್ನು ಪಡೆಯುವಂಥ ದಿನವಾಗಿರುತ್ತೆ. ಅದರ ಜೊತೆಗೆ ಏನಪ್ಪ ಅಂದರೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದ ಬೆಳವಣಿಗೆ ಅಭಿವೃದ್ಧಿ ಆಗುತ್ತೆ. ಬೆಳೆಗಳು ಜಾಸ್ತಿ ಆಗಿ ಆ ಬೆಳೆಯಿಂದ ಉತ್ತಮವಾದ ಲಾಭ ಅಭಿವೃದ್ಧಿಯಾಗಿ ಲಾಭದಿಂದ ರೈತ ಅನ್ನುವಂಥವನು ಮುಖ್ಯವಾಗಿ ತೃಪ್ತಿ ಅಂತ ಜೀವನವನ್ನು ಅನುಭವಿಸ್ತಾನೆ. ಜೊತೆಗೆ ಆರೋಗ್ಯವು ವೃದ್ಧಿ ಇರುತ್ತೆ. ತಂದೆ ತಾಯಿಗಳ ಆಶೀರ್ವಾದವು ಕೂಡ ಇವತ್ತು ಸಿಗುವಂಥ ದಿನವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅಶುಭದಾಯಕ. ನಿಮ್ಮ ಮಾತುಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಏನೋ ಆತರಪಟ್ಟು ಏನೋ ಮಾತಾಡೋಕ್ಕೆ ಹೋಗಿ ಏನೋ ಆಗುತ್ತೆ, ಅದರಿಂದ ಸಮಸ್ಯೆಗಳಾಗುತ್ತೆ. ನಿಮಗೆ ಅದರಿಂದ ಜೀವನದಲ್ಲಿ ಒಂದು ಪಶ್ಚಾತ್ತಾಪ ಪಡಬೇಕಂತ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ನಿಮ್ಮ ಮಾತುಗಳ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಅನೇಕ ಮಂದಿಗೆ ಬೇಸರವಾಗುತ್ತೆ ನಿಮ್ಮ ಮಾತಿಂದ. ಅದರ ಕಡೆ ತುಂಬ ಗಮನವನ್ನು ಕೊಡಿ. ದೀರ್ಘಕಾಲದ ಪ್ರಯತ್ನಕ್ಕೆ ಇವತ್ತು ನಿಮಗೆ ಫಲ ಸಿಗೋದು ತುಂಬ ಕಷ್ಟವಾಗುತ್ತೆ. ಅಂದರೆ ತುಂಬ ಪ್ರಯತ್ನಗಳನ್ನು ಪಡ್ತಾ ಇರ್ತೀರಾ. ಅಯ್ಯೋ, ನನ್ನ ಶ್ರಮ ಮೀರಿ, ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತಾ ಇದ್ದೀನಪ್ಪ, ಅದು ಆಗ್ತಾನೇ ಇಲ್ಲ ಕೆಲಸಗಳು ಯಾವುದು. ಇವತ್ತು ಕೂಡ ಅದೇ ರೀತಿಯಂಥ ಮಿಶ್ರ ಫಲಗಳೇ ಬರುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳ ಅಭಿವೃದ್ಧಿ ಆಗಬೇಕಂದ್ರೆ ಇವತ್ತು ಬೇಡ, ನಾಳೆ ದಿನ ನಿಮ್ಮ ಪ್ರಯತ್ನ ಪಡಿ, ಖಂಡಿತವಾಗಲೂ ಯಶಸ್ಸನ್ನು ಕಾಣ್ತೀರಾ. ಅದರ ಜೊತೆಗೆ ಉತ್ತಮವಾದಂಥ ಅನುಕೂಲಗಳು ನಿಮ್ಗೆ ಆಗಬೇಕಾದ್ರೆ ನಿಮ್ಮ ಸ್ನೇಹಿತರಿಂದ ಸಹಾಯವನ್ನು ಪಡ್ಕೊಳ್ಳಿ, ಖಂಡಿತವಾಗಲೂ ಯಶಸ್ಸನ್ನು ಕಾಣ್ತೀರಾ. ವೃಶ್ಚಿಕ ರಾಶಿಯವರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೃಶ್ಚಿಕ ರಾಶಿಯಲ್ಲೇ ಜನ್ಮ ಶನಿ ಆಗಿರೋದ್ರಿಂದ ಆ ರಾಶಿಯವರಿಗೆ ಅದ್ಭುತವಾದ ಫಲಗಳೂ ಇದೆ. ಆದರೆ ಇವತ್ತು ಮಾತ್ರ ನೆಗೆಟಿವ್ ಇರೋದ್ರಿಂದ ನೀವು ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂಥ ಗೋಧಿಯನ್ನು ದಾನ ಮಾಡೋದ್ರಿಂದ ಖಂಡಿತವಾಗಲೂ ಯಶಸ್ಸನ್ನು ಕಾಣ್ತೀರಾ. ಧನುರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಸಹೋದರರ ಸಹಾಯಕ್ಕೆ ಸರಿಯಾಗಿ ನಿಮ್ಮ ಒಂದು ಸಹಾಯ ಸಿಗುತ್ತೆ. ಸಹೋದರ ಸಹಾಯ ಮಾಡ್ತೀರಾ, ಆದರೆ ಅವರಿಂದನೂ ನೀವು ಸಹಾಯವನ್ನು ಪಡ್ಕೊಳ್ತೀರಾ. ಮನೆ ಕಟ್ಟುವಂಥ ಕೆಲಸಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಶುಭ ಕಾರ್ಯಗಳು ಮಾಡುವಂಥದ್ದು, ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಭಾಳಷ್ಟು ಒಳ್ಳೆಯ ದಿನ ಇವತ್ತಾಗಿರುತ್ತೆ. ಇನ್ನು ಉತ್ತಮ ಆರೋಗ್ಯ, ಸಂಬಂಧಪಟ್ಟಂಥ ಕೆಲಸಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಸಾಧ್ಯತೆ ಇರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಅಡೆತಡೆಗಳಿರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ, ಗಮನವಿರಲಿ. ಇನ್ನು ಮಕರ ರಾಶಿಯವರಿಗೆ ದಿನ ಸಾಧಾರಣ ಫಲದಾಯಕವಾಗಿದ್ದು ವ್ಯಾಪಾರ ವ್ಯವಹಾರದಲ್ಲಿ ಸಣ್ಣ ಪ್ರಮಾಣದ ನಷ್ಟವಾಗುವಂಥ ಸಾಧ್ಯತೆಗಳು, ಸಾಲಬಾಧೆ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಮಕರ ರಾಶಿಯವರಿಗೆ ನೋಡಿ, ಧನಸ್ಥಾನಾಧಿಪತಿ ಶನಿ ವ್ಯಯದಲ್ಲಿ ಇದ್ದಾಗ ಸ್ವಲ್ಪ ಸಮಸ್ಯೆಗಳಾಗೇ ಆಗುತ್ತೆ. ದುಡ್ಡಿಗೆ ಅಭಾವ ಬಂದೇ ಬರುತ್ತೆ. ಈ ಥರದ ಸಮಸ್ಯೆಗಳು ಕಂಡಾಗ ಖಂಡಿತವಾಗ್ಲೂ ಅದನ್ನು ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು, ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ದಿನವಲ್ಲ. ಯಾವುದೇ ಹೊಸ ವ್ಯಾಪಾರ ಮಾಡಬೇಡಿ, ಹೊಸದಾದಂಥ ಯಾವ ಕೆಲಸವನ್ನು ಮಾಡಬೇಡಿ. ಆರೋಗ್ಯ ಕೂಡ ಹೆಚ್ಚು ಗಮನ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯಾಗಿರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ಅತ್ಯಂತ ಶುಭದಾಯಕವಾಗಿದ್ದು, ಯಾಕೆ ಅತ್ಯಂತ ಶುಭದಾಯಕ ಅಂದರೆ ಕರ್ಮಸ್ಥಾನದಲ್ಲಿ ಗುರು, ಲಾಭಸ್ಥಾನದಲ್ಲಿ ಶನಿ ಅಭಿವೃದ್ಧಿಯನ್ನು ಕೊಡ್ತಾ ಇದ್ದಾನೆ, ಧನಸ್ಥಾನದಲ್ಲಿ ಕುಜನು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಅದ್ಭುತವಾದಂಥ ದಿನವಾಗಿರುತ್ತೆ. ಇವತ್ತು ಭಾಳ ದಿನಗಳಿಂದ ಆಗದಿರ್ತಕ್ಕಂಥ ಕೆಲಸಗಳು ಇವತ್ತು ಪೂರ್ಣವಾಗುತ್ತೆ. ನೂತನ ವ್ಯಾಪಾರ ವ್ಯವಹಾರಗಳಿಗೆ ಅಭಿವೃದ್ಧಿ ಆಗುತ್ತೆ. ಹೊಸ ದಂಪತಿಗಳಿಗೆ ಶುಭ ಸುಖವಾದಂಥ ದಿನವಾಗುತ್ತೆ. ಅದರ ಜೊತೆಗೆ ವ್ಯಾಪಾರದಲ್ಲಿ ಅನುಕೂಲವೂ ಇರುತ್ತೆ, ಆರೋಗ್ಯದಲ್ಲಿ ವೃದ್ಧಿನೂ ಇರುತ್ತೆ, ಸಾಲಬಾಧೆ ನಿವಾರಣೆನಾಗುತ್ತೆ. ಒಟ್ಟಾರೆ ಹೇಳೋದಾದರೆ ಇವತ್ತು ಒಂದು ಸಣ್ಣ ಪ್ರಮಾಣದ ಪ್ರಯಾಣವನ್ನು ಮಾಡ್ತೀರಾ, ಕುಟುಂಬ ಸಮೇತ ಹೊರಗಡೆ ಕರ್ಕೊಂಡು ಹೋಗಿ ಮಕ್ಕಳು ಹೆಂಡತಿ ಜೊತೆಗೆ ಪಾರ್ಕ್ಗೋ, ಸಿನಿಮಾಗೋ, ಹೋಟೆಲ್ಗೋ ಎಲ್ಲ ಹೋಗಿ ಬರುವಂಥ ಸಾಧ್ಯತೆಗಳು, ಅದರಿಂದ ಸಂತೋಷವಾದಂಥ ಒಂದು ನೆಮ್ಮದಿಯ ವಾತಾವರಣ ಇವತ್ತು ನಿಮಗೆ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಧನ ನಷ್ಟವಾಗುವಂಥ ಸಾಧ್ಯತೆಗಳು ಇರುತ್ತೆ. ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಕೊನೆಯದಾಗಿ ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲದಾಯಕ. ಯಾಕೆ ಮಿಶ್ರ ಫಲದಾಯಕ ಅಂದರೆ, ಮೀನರಾಶಿಯಲ್ಲಿ ರಾಶಿಯಲ್ಲಿಯೇ ವಿಶೇಷವಾಗಿ ಕುಜ ಇದ್ದಾನೆ, ಪಂಚಮದಲ್ಲಿ ರಾಹು ಇದ್ದಾನೆ, ಅದು ಭಾಗ್ಯದಲ್ಲಿ ಗುರು ಇರೋದ್ರಿಂದ, ರಾಶ್ಯಾಧಿಪತಿ ಗುರು ಭಾಗ್ಯದಲ್ಲಿರೋದ್ರಿಂದ ಭಾಗ್ಯಸ್ಥಾನಗಳ ಫಲಗಳು ನಿಮಗೆ ಸಿಗುತ್ತೆ. ಅಂದರೆ ನೀವು ಅನ್ಕೊಳ್ಳೋದೇ ಇರೋದಿಲ್ಲ, ಇವತ್ತು ನಿಮಗೆ ದುಡ್ಡು ಬಂದು ಸೇರೋದು, ಇವತ್ತು ನಿಮಗೆ ಶುಭ ಕಾರ್ಯಗಳು ಸಂಬಂಧಪಟ್ಟಂಥ ಮಾತುಕತೆಗಳು ಬರುವಂಥದ್ದು, ಹಿರಿಯರ ಆಶೀರ್ವಾದ ಸಿಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ನಿಮಗೆ ಜಯಪ್ರಾಪ್ತಿ ಆಗುವಂಥದ್ದು, ಆಸ್ತಿ ದುಡ್ಡು ನಿಮ್ಮನ್ನು ಹುಡುಕೊಂಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು ಏನಪ್ಪ ಅಂದರೆ, ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರು ಕೂಡ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಇವತ್ತು ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿ ಆಗುವಂಥದ್ದೇ, ಮತ್ತು ನಿಮ್ಮ ಹೆಂಡತಿಯ ತಂದೆ ತಾಯಿಗಳ ಕಡೆಯಿಂದ ನಿಮಗೆ ಅನುಕೂಲಗಳಾಗುವಂಥದ್ದು. ಎಷ್ಟರ ಮಟ್ಟಿಗೆ ನಿಮಗೆ ಶುಭ ಫಲ ಇದೆ ಅಂತಂದರೆ, ಇವತ್ತು ನಿಮ್ಮ ಜೀವನದಲ್ಲಿ ಅದನ್ನು ಸಾಧನೆ ಮಾಡೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಆಗುತ್ತೆ ಮೀನರಾಶಿಯವರಿಗೆ. ಮುಖ್ಯವಾಗಿ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ವೀಕ್ಷಕರೇ, ಪ್ರತಿಯೊಬ್ಬರ ಮನೆಯಲ್ಲೂ ಕೆಟ್ಟದ್ದು ಒಳ್ಳೆಯದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಭೂ ಪರೀಕ್ಷೆ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಿಷ್ಯ ತಂಡದವರು ನಿಮ್ಮ ಮನೆಗೆ ಬಂದು ಭೂಮಿಯನ್ನು ಪರೀಕ್ಷೆ ಮಾಡಿ ನಿಮಗೆ ಇರ್ತಕ್ಕಂಥ ದೋಷವನ್ನು ಪರಿಹಾರ ಮಾಡಿಕೊಳ್ತಾರೆ ಸುಲಭ ರೀತಿಯಲ್ಲಿ. ಇದಕ್ಕಾಗಿ ವೆಚ್ಚ ಆಗುವಂಥದ್ದು ಕೇವಲ 600 ರೂಪಾಯಿಗಳು. ಹಾಗಾಗಿ ಭೂಮಿಯನ್ನು ಪರೀಕ್ಷೆ ಮಾಡಿಕೊಂಡು ಇರುವಂಥ ದೋಷವನ್ನು ನಿವೃತ್ತಿ ಮಾಡಿಕೊಂಡು ಬರುವಂಥ ಯೋಗವನ್ನು ನೀವು ಅಭಿವೃದ್ಧಿ ಪಡ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಅನುಭವ ಯೋಗದಲ್ಲಿ ವಿಶೇಷವಾಗಿ ಸಿಗುತ್ತೆ. ಸುಖವಾದ ಜೀವನ ನೀವು ಅನುಭವಿಸೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು.
ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.